ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ. ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ. ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ. ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರ್ದ್ರಕಗೊಳಿಸುವ ಹಣ್ಣಾಗಿದ್ದು ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತವೆ. ಅವು 96% ನೀರು. ಇದು ದಿನವಿಡೀ ನಿಮ್ಮನ್ನು ಹೈಡ್ರೀಕರಿಸಿದ ಅತ್ಯುತ್ತಮ ಆಹಾರವನ್ನಾಗಿ ಮಾಡುತ್ತದೆ. ಹೆಚ್ಚಿನ ನೀರಿನ ಅಂಶವಿರುವ ಆಹಾರವನ್ನು ಸೇವಿಸುವುದರಿಂದ ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು, ರಕ್ತದೊತ್ತಡವನ್ನು ಕಾಪಾಡಿಕೊಳ್ಳಲು ಮತ್ತು ಜೀರ್ಣಕ್ರಿಯೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಅದರ ಜಲಸಂಚಯನ ಗುಣಲಕ್ಷಣಗಳ ಹೊರತಾಗಿ ಸೌತೆಕಾಯಿಗಳು ವಿಟಮಿನ್ ಸಿ, ವಿಟಮಿನ್ ಕೆ ಮತ್ತು ಪೊಟ್ಯಾಸಿಯಂನಂತಹ ಅಗತ್ಯವಾದ ಪೋಷಕಾಂಶಗಳಿಂದ ಕೂಡಿದೆ. ಈ ಜೀವಸತ್ವಗಳು ಮತ್ತು ಖನಿಜಗಳು ಆರೋಗ್ಯಕರ ಚರ್ಮ ಮತ್ತು ಕೂದಲನ್ನು ಕಾಪಾಡಿಕೊಳ್ಳಲು, ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಮತ್ತು ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ನಿರ್ಣಾಯಕವಾಗಿವೆ. ಹೆಚ್ಚುವರಿಯಾಗಿ, ಸೌತೆಕಾಯಿಗಳು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ಕ್ಯಾನ್ಸರ್ನಂತಹ ದೀರ್ಘಕಾಲದ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವುದು ಸುಲಭ ಏಕೆಂದರೆ ಅವುಗಳನ್ನು ಕಚ್ಚಾ ಅಥವಾ ಸಲಾಡ್ಗಳಿಗೆ ಸೇರಿಸಬಹುದು. ಬಿಸಿ ದಿನಗಳಲ್ಲಿ ರಿಫ್ರೆಶ್ ಪಾನೀಯಕ್ಕಾಗಿ ಸೌತೆಕಾಯಿಯಿಂದ ತುಂಬಿದ ನೀರು ಅಥವಾ ರಸವನ್ನು ತಯಾರಿಸಲು ನೀವು ಅವುಗಳನ್ನು ಬಳಸಬಹುದು. ಸೌತೆಕಾಯಿಗಳು ಯಾವುದೇ ಊಟಕ್ಕೆ ರಿಫ್ರೆಶ್ ಮತ್ತು ಆರೋಗ್ಯಕರ ಸೇರ್ಪಡೆಯಾಗಿದೆ. ಆದರೆ ಅವು ತೂಕ ನಿರ್ವಹಣೆಗೆ ಸಹಾಯ ಮಾಡಬಹುದೆಂದು ನಿಮಗೆ ತಿಳಿದಿದೆ? ತೂಕ ನಷ್ಟ ಅಥವಾ ನಿರ್ವಹಣೆಗೆ ಸೌತೆಕಾಯಿಗಳು ಪ್ರಯೋಜನಕಾರಿಯಾಗಲು ಮುಖ್ಯ ಕಾರಣವೆಂದರೆ ಅವುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. 1 ಕಪ್ ಹೋಳಾದ ಸೌತೆಕಾಯಿ ಕೇವಲ 16 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ತಮ್ಮ ತೂಕವನ್ನು ಕಳೆದುಕೊಳ್ಳಲು ಅಥವಾ ಕಾಪಾಡಿಕೊಳ್ಳಲು ಬಯಸುವವರಿಗೆ ಉತ್ತಮ ತಿಂಡಿ ಆಯ್ಕೆಯಾಗಿದೆ. ಸೌತೆಕಾಯಿಗಳು ತೂಕ ನಿರ್ವಹಣೆಗೆ ಸಹಾಯಕವಾಗಲು ಮತ್ತೊಂದು ಕಾರಣವೆಂದರೆ ಅವುಗಳು ಫೈಬರ್ ಅನ್ನು ಹೊಂದಿರುತ್ತವೆ. ನಾರಿನಂಶವು ತಿಂದ ನಂತರ ನಮಗೆ ಪೂರ್ಣ ಮತ್ತು ತೃಪ್ತ ಭಾವನೆಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಇದು ಅತಿಯಾಗಿ ತಿನ್ನುವುದು ಅಥವಾ ಅನಾರೋಗ್ಯಕರ ಆಹಾರಗಳನ್ನು ತಿನ್ನುವುದನ್ನು ತಡೆಯುತ್ತದೆ. ಸೌತೆಕಾಯಿಗಳು ನೀರನ್ನು ಸಹ ಹೊಂದಿರುತ್ತವೆ. ಇದು ಪೂರ್ಣತೆ ಮತ್ತು ಜಲಸಂಚಯನದ ಭಾವನೆಗಳನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ ಏಕೆಂದರೆ ನಿರ್ಜಲೀಕರಣವನ್ನು ಹಸಿವು ಎಂದು ತಪ್ಪಾಗಿ ಗ್ರಹಿಸಬಹುದು. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವುದು ಸುಲಭ ಮತ್ತು ರುಚಿಕರವಾಗಿದೆ. ಸೌತೆಕಾಯಿಗಳು ಯಾವುದೇ ಊಟಕ್ಕೆ ರಿಫ್ರೆಶ್ ಮತ್ತು ಆರೋಗ್ಯಕರ ಸೇರ್ಪಡೆಯಾಗಿದೆ. ಆದರೆ ಅವು ತೂಕ ನಿರ್ವಹಣೆಗೆ ಸಹಾಯ ಮಾಡಬಹುದೆಂದು ನಿಮಗೆ ತಿಳಿದಿದೆ? ತೂಕ ನಷ್ಟ ಅಥವಾ ನಿರ್ವಹಣೆಗೆ ಸೌತೆಕಾಯಿಗಳು ಪ್ರಯೋಜನಕಾರಿಯಾಗಲು ಮುಖ್ಯ ಕಾರಣವೆಂದರೆ ಅವುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ. 1 ಕಪ್ ಹೋಳಾದ ಸೌತೆಕಾಯಿ ಕೇವಲ 16 ಕ್ಯಾಲೋರಿಗಳನ್ನು ಹೊಂದಿರುತ್ತದೆ. ಇದು ತಮ್ಮ ತೂಕವನ್ನು ಕಳೆದುಕೊಳ್ಳಲು ಅಥವಾ ಕಾಪಾಡಿಕೊಳ್ಳಲು ಬಯಸುವವರಿಗೆ ಉತ್ತಮ ತಿಂಡಿ ಆಯ್ಕೆಯಾಗಿದೆ. ಸೌತೆಕಾಯಿಗಳು ತೂಕ ನಿರ್ವಹಣೆಗೆ ಸಹಾಯಕವಾಗಲು ಮತ್ತೊಂದು ಕಾರಣವೆಂದರೆ ಅವುಗಳು ಫೈಬರ್ ಅನ್ನು ಹೊಂದಿರುತ್ತವೆ. ನಾರಿನಂಶವು ತಿಂದ ನಂತರ ನಮಗೆ ಪೂರ್ಣ ಮತ್ತು ತೃಪ್ತ ಭಾವನೆಯನ್ನು ಹೊಂದಲು ಸಹಾಯ ಮಾಡುತ್ತದೆ. ಇದು ಅತಿಯಾಗಿ ತಿನ್ನುವುದು ಅಥವಾ ಅನಾರೋಗ್ಯಕರ ಆಹಾರಗಳನ್ನು ತಿನ್ನುವುದನ್ನು ತಡೆಯುತ್ತದೆ. ಸೌತೆಕಾಯಿಗಳು ನೀರನ್ನು ಸಹ ಹೊಂದಿರುತ್ತವೆ. ಇದು ಪೂರ್ಣತೆ ಮತ್ತು ಜಲಸಂಚಯನದ ಭಾವನೆಗಳನ್ನು ಮತ್ತಷ್ಟು ಉತ್ತೇಜಿಸುತ್ತದೆ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ನೀರು ಕುಡಿಯುವುದು ಬಹಳ ಮುಖ್ಯ ಏಕೆಂದರೆ ನಿರ್ಜಲೀಕರಣವನ್ನು ಹಸಿವು ಎಂದು ತಪ್ಪಾಗಿ ಗ್ರಹಿಸಬಹುದು. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವುದು ಸುಲಭ ಮತ್ತು ರುಚಿಕರವಾಗಿದೆ. ಸೌತೆಕಾಯಿಗಳು ಪ್ರಕೃತಿಯ ಬಹುಮುಖ ಮತ್ತು ಪೌಷ್ಟಿಕಾಂಶದ ತರಕಾರಿಗಳಲ್ಲಿ ಒಂದಾಗಿದೆ. ಅವು ದೇಹದಲ್ಲಿನ ನಿರ್ವಿಷೀಕರಣ ಪ್ರಕ್ರಿಯೆಗಳನ್ನು ಬೆಂಬಲಿಸುವ ಹಲವಾರು ಸಂಯುಕ್ತಗಳನ್ನು ಹೊಂದಿರುತ್ತವೆ. ಇದು ಯಾವುದೇ ಆರೋಗ್ಯಕರ ಆಹಾರಕ್ಕೆ ಅಗತ್ಯವಾದ ಸೇರ್ಪಡೆಯಾಗಿದೆ. ಸೌತೆಕಾಯಿಗಳಲ್ಲಿ ಕಂಡುಬರುವ ಮೊದಲ ಸಂಯುಕ್ತವೆಂದರೆ ಲಿಗ್ನಾನ್. ಇದು ಫೈಟೋನ್ಯೂಟ್ರಿಯೆಂಟ್ ಆಗಿದ್ದು ಇದು ಕ್ಯಾನ್ಸರ್ ಮತ್ತು ಹೃದ್ರೋಗದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಲಿಗ್ನಾನ್ ಜೊತೆಗೆ ಸೌತೆಕಾಯಿಗಳು ವಿಟಮಿನ್ ಸಿ ಮತ್ತು ಬೀಟಾ ಕ್ಯಾರೋಟಿನ್ನಂತಹ ಹಲವಾರು ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಸ್ವತಂತ್ರ ರಾಡಿಕಲ್ಗಳು ದೇಹದಲ್ಲಿ ಆಕ್ಸಿಡೇಟಿವ್ ಒತ್ತಡವನ್ನು ಉಂಟುಮಾಡಬಹುದು.
ಇದು ಮಧುಮೇಹ ಮತ್ತು ಆಲ್ಝೈಮರ್ನ ಕಾಯಿಲೆಯಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಹೆಚ್ಚು ಸೌತೆಕಾಯಿಗಳನ್ನು ಸೇವಿಸುವ ಮೂಲಕ ನಿಮ್ಮ ದೇಹದ ನೈಸರ್ಗಿಕ ನಿರ್ವಿಷೀಕರಣ ಪ್ರಕ್ರಿಯೆಗಳನ್ನು ನೀವು ಬೆಂಬಲಿಸಬಹುದು ಮತ್ತು ನಿಮ್ಮ ಜೀವಕೋಶಗಳನ್ನು ಆರೋಗ್ಯಕರವಾಗಿರಿಸಿಕೊಳ್ಳಬಹುದು. ಸೌತೆಕಾಯಿಯ ಮತ್ತೊಂದು ಪ್ರಯೋಜನವೆಂದರೆ ಅವುಗಳ ಹೆಚ್ಚಿನ ನೀರಿನ ಅಂಶ. ಇದು ಹೈಡ್ರೀಕರಿಸಿದ ಅಥವಾ ತೂಕವನ್ನು ಕಳೆದುಕೊಳ್ಳಲು ಬಯಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಸೌತೆಕಾಯಿಗಳು ತ್ವಚೆಗೆ ಹಲವಾರು ಪ್ರಯೋಜನಗಳಿಂದಾಗಿ ಅನೇಕ ತ್ವಚೆಯ ದಿನಚರಿಗಳಲ್ಲಿ ಪ್ರಧಾನವಾಗಿವೆ. ಈ ಹಸಿರು ತರಕಾರಿಗಳು 90%ಕ್ಕಿಂತ ಹೆಚ್ಚು ನೀರನ್ನು ಹೊಂದಿರುತ್ತವೆ. ಇದು ಚರ್ಮಕ್ಕೆ ಜಲಸಂಚಯನದ ಅತ್ಯುತ್ತಮ ಮೂಲವಾಗಿದೆ. ಸ್ಥಳೀಯವಾಗಿ ಬಳಸಿದಾಗ ಸೌತೆಕಾಯಿಗಳು ಹೆಚ್ಚು ಅಗತ್ಯವಿರುವ ತೇವಾಂಶವನ್ನು ಒದಗಿಸುವ ಮೂಲಕ ಶುಷ್ಕ ಮತ್ತು ಕಿರಿಕಿರಿ ಚರ್ಮವನ್ನು ಶಮನಗೊಳಿಸಲು ಸಹಾಯ ಮಾಡುತ್ತದೆ. ಅವುಗಳ ಜಲಸಂಚಯನ ಗುಣಲಕ್ಷಣಗಳ ಜೊತೆಗೆ ಸೌತೆಕಾಯಿಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಉರಿಯೂತದ ಸಂಯುಕ್ತಗಳನ್ನು ಸಹ ಒಳಗೊಂಡಿರುತ್ತವೆ. ಇದು ಸುಕ್ಕುಗಳು ಮತ್ತು ಸೂಕ್ಷ್ಮ ರೇಖೆಗಳಂತಹ ವಯಸ್ಸಾದ ಚಿಹ್ನೆಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಅವು ವಿಟಮಿನ್ ಸಿಯಲ್ಲಿ ಸಮೃದ್ಧವಾಗಿವೆ. ಇದು ಮೈಬಣ್ಣವನ್ನು ಹೊಳೆಯುವಂತೆ ಮಾಡುತ್ತದೆ ಮತ್ತು ಚರ್ಮದ ಟೋನ್ ಅನ್ನು ಸಹ ನೀಡುತ್ತದೆ. ಇದಲ್ಲದೆ ಸೌತೆಕಾಯಿಗಳು ಸಿಲಿಕಾವನ್ನು ಹೊಂದಿರುತ್ತವೆ. ಇದು ಚರ್ಮದಲ್ಲಿ ಆರೋಗ್ಯಕರ ಸಂಯೋಜಕ ಅಂಗಾಂಶಕ್ಕೆ ಅಗತ್ಯವಾದ ಖನಿಜವಾಗಿದೆ. ನಿಮ್ಮ ತ್ವಚೆಯ ದಿನಚರಿಯ ಭಾಗವಾಗಿ ನಿಯಮಿತವಾಗಿ ಬಳಸಿದಾಗ ಅವರು ನಿಮ್ಮ ಚರ್ಮದ ಒಟ್ಟಾರೆ ನೋಟ ಮತ್ತು ವಿನ್ಯಾಸವನ್ನು ಸುಧಾರಿಸಲು ಸಹಾಯ ಮಾಡಬಹುದು ಎಂದರ್ಥ. ಸೌತೆಕಾಯಿಗಳು ರಿಫ್ರೆಶ್ ತಿಂಡಿ ಮಾತ್ರವಲ್ಲ, ದಣಿದ ಅಥವಾ ಉಬ್ಬಿದ ಕಣ್ಣುಗಳಿಗೆ ಪರಿಹಾರವನ್ನು ನೀಡುತ್ತವೆ. ಸೌತೆಕಾಯಿಗಳಲ್ಲಿನ ಹೆಚ್ಚಿನ ನೀರಿನ ಅಂಶವು ಕಣ್ಣುಗಳ ಸುತ್ತಲಿನ ಚರ್ಮಕ್ಕೆ ಅತ್ಯುತ್ತಮವಾದ ಜಲಸಂಚಯನ ಏಜೆಂಟ್ ಆಗಿ ಮಾಡುತ್ತದೆ. ಸ್ಥಳೀಯವಾಗಿ ಅನ್ವಯಿಸಿದಾಗ ಸೌತೆಕಾಯಿಗಳು ಚರ್ಮದ ಮೇಲೆ ತಂಪಾಗಿಸುವ ಪರಿಣಾಮವನ್ನು ಒದಗಿಸುವಾಗ ಉರಿಯೂತ ಮತ್ತು ಪಫಿನೆಸ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ ಸೌತೆಕಾಯಿಗಳು ವಿಟಮಿನ್ ಸಿ ಮತ್ತು ಬೀಟಾ ಕ್ಯಾರೋಟಿನ್ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿರುತ್ತವೆ. ಇದು ಸೂರ್ಯನ ಯುವಿ ವಿಕಿರಣದಿಂದ ಉಂಟಾಗುವ ಸ್ವತಂತ್ರ ರಾಡಿಕಲ್ ಹಾನಿಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಈ ಉತ್ಕರ್ಷಣ ನಿರೋಧಕಗಳು ಕಾಲಜನ್ ಉತ್ಪಾದನೆಯನ್ನು ಸುಧಾರಿಸಬಹುದು. ಇದು ನಿಮ್ಮ ಕಣ್ಣುಗಳ ಸುತ್ತಲಿನ ಚರ್ಮವನ್ನು ತಾರುಣ್ಯ ಮತ್ತು ಆರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ. ಕಣ್ಣಿನ ಆರೋಗ್ಯ ಪ್ರಯೋಜನಗಳಿಗಾಗಿ ಸೌತೆಕಾಯಿಗಳನ್ನು ಬಳಸಲು ಸೌತೆಕಾಯಿಯ ತೆಳುವಾದ ಹೋಳುಗಳನ್ನು ಕತ್ತರಿಸಿ 10-15 ನಿಮಿಷಗಳ ಕಾಲ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇರಿಸಿ. ಇದು ನಿಮ್ಮ ಚರ್ಮವನ್ನು ಪ್ರಯೋಜನಕಾರಿ ಪೋಷಕಾಂಶಗಳೊಂದಿಗೆ ಪೋಷಿಸುವಾಗ ದಣಿದ ಅಥವಾ ಉಬ್ಬಿದ ಕಣ್ಣುಗಳಿಂದ ತ್ವರಿತ ಪರಿಹಾರವನ್ನು ನೀಡುತ್ತದೆ. ವಿನಮ್ರ ಸೌತೆಕಾಯಿ ವಾಸ್ತವವಾಗಿ ಕೆಲವು ಅದ್ಭುತ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರಬಹುದು, ವಿಶೇಷವಾಗಿ ಹೃದಯ-ರಕ್ತನಾಳದ ಆರೋಗ್ಯಕ್ಕೆ. ಹೃದಯದ ಆರೋಗ್ಯಕ್ಕೆ ಕೊಡುಗೆ ನೀಡುವ ಸೌತೆಕಾಯಿಗಳಲ್ಲಿನ ಪ್ರಮುಖ ಅಂಶವೆಂದರೆ ಪೊಟ್ಯಾಸಿಯಂ. ಈ ಖನಿಜವು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಅಧಿಕ ರಕ್ತದೊತ್ತಡವನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೃದ್ರೋಗಕ್ಕೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ. ಸೌತೆಕಾಯಿಗಳು ವಿಟಮಿನ್ ಸಿ ಮತ್ತು ಬೀಟಾ ಕ್ಯಾರೋಟಿನ್ನಂತಹ ಉತ್ಕರ್ಷಣ ನಿರೋಧಕಗಳಲ್ಲಿ ಸಮೃದ್ಧವಾಗಿವೆ. ಇದು ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತದಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಇವೆರಡೂ ಹೃದಯ-ರಕ್ತನಾಳದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಪೋಷಕಾಂಶಗಳ ಜೊತೆಗೆ ಸೌತೆಕಾಯಿಗಳು ಫೈಬರ್, ಮೆಗ್ನೀಸಿಯಂ ಮತ್ತು ಫ್ಲೇವನಾಯ್ಡ್ಗಳನ್ನು ಕ್ವೆರ್ಸೆಟಿನ್ನಂತಹ ಸಹ ಒಳಗೊಂಡಿರುತ್ತವೆ. ಇವೆಲ್ಲವೂ ಸುಧಾರಿತ ಹೃದಯದ ಆರೋಗ್ಯದೊಂದಿಗೆ ಸಂಬಂಧ ಹೊಂದಿವೆ. ಸೌತೆಕಾಯಿಗಳು ಯಾವುದೇ ಊಟಕ್ಕೆ ರಿಫ್ರೆಶ್ ಮತ್ತು ಆರೋಗ್ಯಕರ ಸೇರ್ಪಡೆಯಾಗಿದೆ. ಅವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ, ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತವೆ ಮತ್ತು ಪೋಷಕಾಂಶಗಳಿಂದ ತುಂಬಿರುತ್ತವೆ. ಆದರೆ ಸೌತೆಕಾಯಿಗಳು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಆಂಟಿಆಕ್ಸಿಡೆಂಟ್ಗಳನ್ನು ಸಹ ಹೊಂದಿರುತ್ತವೆ ಎಂದು ನಿಮಗೆ ತಿಳಿದಿದೆಯೇ? ಉರಿಯೂತವು ಗಾಯ ಅಥವಾ ಸೋಂಕಿಗೆ ಪ್ರತಿರಕ್ಷಣಾ ವ್ಯವಸ್ಥೆಯ ನೈಸರ್ಗಿಕ ಪ್ರತಿಕ್ರಿಯೆಯಾಗಿದೆ. ಆದರೆ ದೀರ್ಘಕಾಲದ ಉರಿಯೂತವು ಸಂಧಿವಾತ, ಹೃದ್ರೋಗ ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳಿಗೆ ಕಾರಣವಾಗಬಹುದು. ಸೌತೆಕಾಯಿಯಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳನ್ನು ಫ್ಲೇವನಾಯ್ಡ್ಗಳು ಎಂದು ಕರೆಯಲಾಗುತ್ತದೆ. ಈ ಸಂಯುಕ್ತಗಳು ದೇಹದಲ್ಲಿ ಉರಿಯೂತದ ಪರವಾದ ಸೈಟೋಕಿನ್ಗಳ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಉರಿಯೂತದ ಪರಿಣಾಮಗಳನ್ನು ಹೊಂದಿವೆ ಎಂದು ತೋರಿಸಲಾಗಿದೆ. ಹೆಚ್ಚುವರಿಯಾಗಿ ಸೌತೆಕಾಯಿಗಳು ವಿಟಮಿನ್ ಸಿ ಅನ್ನು ಹೊಂದಿರುತ್ತವೆ. ಇದು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಸಹ ಹೊಂದಿದೆ. ಅದು ಉರಿಯೂತದ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಹೆಚ್ಚು ಸೌತೆಕಾಯಿಗಳನ್ನು ಸೇರಿಸಿಕೊಳ್ಳುವುದು ಈ ಪ್ರಯೋಜನಕಾರಿ ಪೋಷಕಾಂಶಗಳ ಸೇವನೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ದೇಹದಾದ್ಯಂತ ಉರಿಯೂತವನ್ನು ಕಡಿಮೆ ಮಾಡಲು ಸುಲಭವಾದ ಮಾರ್ಗವಾಗಿದೆ.
ಸೌತೆಕಾಯಿಗಳು ಯಾವುದೇ ಆಹಾರ ಕ್ರಮಕ್ಕೆ ರಿಫ್ರೆಶ್ ಮತ್ತು ಆರೋಗ್ಯಕರ ಸೇರ್ಪಡೆಯಾಗಿದೆ. ಆದರೆ ಅವು ನಿಮ್ಮ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಎಂದು ನಿಮಗೆ ತಿಳಿದಿದೆ, ಏಕೆಂದರೆ ಸೌತೆಕಾಯಿಯಲ್ಲಿ ಪೊಟ್ಯಾಸಿಯಂ ಅಧಿಕವಾಗಿದೆ. ಇದು ದೇಹದಲ್ಲಿ ಸೋಡಿಯಂ ಮಟ್ಟವನ್ನು ಸಮತೋಲನಗೊಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಖನಿಜವಾಗಿದೆ. ಸೋಡಿಯಂ ರಕ್ತದೊತ್ತಡವನ್ನು ಹೆಚ್ಚಿಸಬಹುದು. ಆದ್ದರಿಂದ ಪೊಟ್ಯಾಸಿಯಂ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಹೃದಯ ರಕ್ತನಾಳದ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮ ಬೀರುತ್ತದೆ. ಹೆಚ್ಚುತ್ತಿರುವ ಪೊಟ್ಯಾಸಿಯಂ ಸೇವನೆಯು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಕಾರಣವಾಗಬಹುದು ಎಂದು ಅಧ್ಯಯನಗಳು ತೋರಿಸಿವೆ. ವಾಸ್ತವವಾಗಿ, ಹೃದಯವು ಆರೋಗ್ಯಕರ ಆಹಾರದ ಭಾಗವಾಗಿ ದಿನಕ್ಕೆ ಕನಿಷ್ಠ 500 ಮಿಲಿಗ್ರಾಂ ಪೊಟ್ಯಾಸಿಯಂ ಅನ್ನು ಪಡೆಯಲು ಅಮೆರಿಕನ್ ಹಾರ್ಟ್ ಅಸೋಸಿಯೇಷನ್ ಶಿಫಾರಸು ಮಾಡುತ್ತದೆ. ಒಂದು ಮಧ್ಯಮ ಗಾತ್ರದ ಸೌತೆಕಾಯಿಯು ಸುಮಾರು 440 ಮಿಲಿಗ್ರಾಂ ಪೊಟ್ಯಾಸಿಯಂ ಅನ್ನು ಹೊಂದಿರುತ್ತದೆ. ಇದು ಪೂರಕಗಳು ಅಥವಾ ಔಷಧಿಗಳ ಮೇಲೆ ಮಾತ್ರ ಅವಲಂಬಿಸದೆ ನಿಮ್ಮ ಸೇವನೆಯನ್ನು ಹೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ. ಹೆಚ್ಚಿನ ಪೊಟ್ಯಾಸಿಯಂ ಅಂಶದ ಜೊತೆಗೆ ಸೌತೆಕಾಯಿಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ವಿಟಮಿನ್ ಸಿ ಮತ್ತು ಫೈಬರ್ನಂತಹ ಇತರ ಪ್ರಯೋಜನಕಾರಿ ಪೋಷಕಾಂಶಗಳಲ್ಲಿ ಸಮೃದ್ಧವಾಗಿವೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಕಡಿಮೆ ಕ್ಯಾಲೋರಿ ತಿಂಡಿ ಮಾತ್ರವಲ್ಲ, ಮೂಳೆಯ ಆರೋಗ್ಯವನ್ನು ಬೆಂಬಲಿಸುವ ಅಗತ್ಯ ಖನಿಜಗಳನ್ನು ಸಹ ಹೊಂದಿರುತ್ತವೆ. ಬಲವಾದ ಮೂಳೆಗಳಿಗೆ ಕ್ಯಾಲ್ಸಿಯಂ ಪ್ರಮುಖ ಖನಿಜಗಳಲ್ಲಿ ಒಂದಾಗಿದೆ ಮತ್ತು ಸೌತೆಕಾಯಿಗಳು ಈ ಖನಿಜದ ಸಣ್ಣ ಆದರೆ ಗಮನಾರ್ಹ ಪ್ರಮಾಣವನ್ನು ಒದಗಿಸುತ್ತದೆ. ವಾಸ್ತವವಾಗಿ, 1 ಕಪ್ ಹೋಳಾದ ಸೌತೆಕಾಯಿಗಳು ಸುಮಾರು 24 ಮಿಲಿಗ್ರಾಂ ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ. ಮೂಳೆಯ ಆರೋಗ್ಯವನ್ನು ಬೆಂಬಲಿಸುವ ಸೌತೆಕಾಯಿಗಳಲ್ಲಿ ಕಂಡುಬರುವ ಮತ್ತೊಂದು ಖನಿಜವೆಂದರೆ ವಿಟಮಿನ್ ಕೆ. ಈ ಪೋಷಕಾಂಶವು ಮೂಳೆ ಅಂಗಾಂಶದ ರಚನೆ ಮತ್ತು ವಿಭಜನೆಯನ್ನು ನಿಯಂತ್ರಿಸುವ ಮೂಲಕ ಮೂಳೆ ಚಯಾಪಚಯ ಕ್ರಿಯೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. 1 ಕಪ್ ಕತ್ತರಿಸಿದ ಸೌತೆಕಾಯಿಗಳು ಸುಮಾರು 10 ಮೈಕ್ರೋಗ್ರಾಂಗಳಷ್ಟು ವಿಟಮಿನ್ ಕೆ ಅನ್ನು ಹೊಂದಿರುತ್ತವೆ. ಇದು ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ 10%ಕ್ಕಿಂತ ಹೆಚ್ಚು. ಅವುಗಳ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಕೆ ಅಂಶದ ಜೊತೆಗೆ ಸೌತೆಕಾಯಿಗಳು ಒಟ್ಟಾರೆ ಮೂಳೆ ಆರೋಗ್ಯಕ್ಕೆ ಕಾರಣವಾಗುವ ಇತರ ಪೋಷಕಾಂಶಗಳನ್ನು ಸಹ ಒಳಗೊಂಡಿರುತ್ತವೆ. ಇವುಗಳಲ್ಲಿ ಮೆಗ್ನೀಸಿಯಂ, ರಂಜಕ ಮತ್ತು ಮ್ಯಾಂಗನೀಸ್ ಸೇರಿವೆ. ಸೌತೆಕಾಯಿಗಳು ಯಾವುದೇ ಸಲಾಡ್, ಸ್ಯಾಂಡ್ವಿಚ್ ಅಥವಾ ಸ್ನ್ಯಾಕ್ಗೆ ಪರಿಪೂರ್ಣ ಸೇರ್ಪಡೆಯಾಗಿದೆ. ಸೌತೆಕಾಯಿಗಳು ಉತ್ತಮವಾದ ರುಚಿಯನ್ನು ಮಾತ್ರವಲ್ಲ, ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸಲು ಸಹಾಯ ಮಾಡುವ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒದಗಿಸುತ್ತವೆ. ಸೌತೆಕಾಯಿಯಲ್ಲಿ ಕಂಡುಬರುವ ಕೆಲವು ಪ್ರಮುಖ ಪೋಷಕಾಂಶಗಳು ಇಲ್ಲಿವೆ. ಮೊದಲನೆಯದಾಗಿ, ಸೌತೆಕಾಯಿಗಳು ವಿಟಮಿನ್ ಸಿ ಅನ್ನು ಹೊಂದಿರುತ್ತವೆ. ಇದು ಸೋಂಕುಗಳ ವಿರುದ್ಧ ಹೋರಾಡಲು ಮತ್ತು ಆರೋಗ್ಯಕರ ಚರ್ಮವನ್ನು ಬೆಂಬಲಿಸಲು ಅವಶ್ಯಕವಾಗಿದೆ. 1 ಕಪ್ ಕತ್ತರಿಸಿದ ಸೌತೆಕಾಯಿಗಳು ದೈನಂದಿನ ಶಿಫಾರಸು ಮಾಡಲಾದ ವಿಟಮಿನ್ ಸಿ ಸೇವನೆಯ ಸುಮಾರು 14% ಅನ್ನು ಹೊಂದಿರುತ್ತದೆ. ಎರಡನೆಯದಾಗಿ, ಅವು ವಿಟಮಿನ್ ಕೆಯಲ್ಲಿ ಸಮೃದ್ಧವಾಗಿವೆ. ಇದು ರಕ್ತ ಹೆಪ್ಪುಗಟ್ಟುವಿಕೆ ಮತ್ತು ಮೂಳೆಗಳ ಆರೋಗ್ಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಹೆಚ್ಚುವರಿಯಾಗಿ, ಸೌತೆಕಾಯಿ ಸಿಪ್ಪೆಗಳು ಬೀಟಾ ಕ್ಯಾರೋಟಿನ್ ಮತ್ತು ಫ್ಲೇವನಾಯ್ಡ್ಗಳನ್ನು ಒಳಗೊಂಡಂತೆ ಉತ್ಕರ್ಷಣ ನಿರೋಧಕಗಳ ಅತ್ಯುತ್ತಮ ಮೂಲವಾಗಿದೆ ಎಂದು ಕಂಡುಬಂದಿದೆ. ಇದಲ್ಲದೆ, ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನಂಶವಿದೆ. ಇದು ದೇಹವನ್ನು ತೇವಾಂಶದಿಂದ ಇಡಲು ಮತ್ತು ನಮ್ಮ ವ್ಯವಸ್ಥೆಯಿಂದ ವಿಷವನ್ನು ಹೊರಹಾಕಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ಪ್ರಪಂಚದಾದ್ಯಂತದ ಅನೇಕ ಭಕ್ಷ್ಯಗಳಲ್ಲಿ ಕಂಡುಬರುವ ಜನಪ್ರಿಯ ತರಕಾರಿಯಾಗಿದೆ. ಅವರು ತಮ್ಮ ಗರಿಗರಿಯಾದ ವಿನ್ಯಾಸ ಮತ್ತು ರಿಫ್ರೆಶ್ ರುಚಿಗೆ ಹೆಸರುವಾಸಿಯಾಗಿದ್ದಾರೆ. ಆದರೆ ಇತ್ತೀಚಿನ ಅಧ್ಯಯನಗಳು ಅವರು ಮೂಲತಃ ಯೋಚಿಸಿದ್ದಕ್ಕಿಂತ ಹೆಚ್ಚಿನ ಆರೋಗ್ಯ ಪ್ರಯೋಜನಗಳನ್ನು ಹೊಂದಿರಬಹುದು ಎಂದು ಸೂಚಿಸುತ್ತವೆ. ಸೌತೆಕಾಯಿಯಲ್ಲಿ ಕಂಡುಬರುವ ಕೆಲವು ಸಂಯುಕ್ತಗಳು ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಹೊಂದಿರಬಹುದು ಎಂದು ಕೆಲವು ಸಂಶೋಧನೆಗಳು ತೋರಿಸಿವೆ. ಇಲಿಗಳ ಮೇಲೆ ನಡೆಸಿದ ಒಂದು ಅಧ್ಯಯನವು ಸೌತೆಕಾಯಿ ಬೀಜಗಳ ಸಾರವು ಸ್ತನ ಕ್ಯಾನ್ಸರ್ ಕೋಶಗಳ ಬೆಳವಣಿಗೆಯನ್ನು ತಡೆಯುತ್ತದೆ ಎಂದು ಕಂಡುಹಿಡಿದಿದೆ. ಮತ್ತೊಂದು ಅಧ್ಯಯನವು ಸೌತೆಕಾಯಿಯ ಚರ್ಮದಲ್ಲಿ ಕಂಡುಬರುವ ಸಂಯುಕ್ತಗಳಾದ ಕುಕುರ್ಬಿಟಾಸಿನ್ಗಳು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಮತ್ತು ಗೆಡ್ಡೆಯ ಬೆಳವಣಿಗೆಯನ್ನು ಉತ್ತೇಜಿಸುವ ಕಿಣ್ವಗಳನ್ನು ತಡೆಯುವ ಮೂಲಕ ಕ್ಯಾನ್ಸರ್ ಅನ್ನು ತಡೆಯಲು ಸಹಾಯ ಮಾಡುತ್ತದೆ ಎಂದು ತೋರಿಸಿದೆ. ಈ ಅಧ್ಯಯನಗಳು ಭರವಸೆಯನ್ನು ತೋರಿಸುತ್ತಿರುವಾಗ, ಸೌತೆಕಾಯಿಗಳ ಸಂಭಾವ್ಯ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿದೆ ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ. ಸೌತೆಕಾಯಿಗಳು ತಮ್ಮ ಹೈಡ್ರೇಟಿಂಗ್ ಗುಣಲಕ್ಷಣಗಳು ಮತ್ತು ಹೆಚ್ಚಿನ ಪೌಷ್ಟಿಕಾಂಶದ ಮೌಲ್ಯಕ್ಕೆ ಹೆಸರುವಾಸಿಯಾಗಿದೆ. ಅವು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಉತ್ಕರ್ಷಣ ನಿರೋಧಕಗಳು, ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿವೆ.
ಇದು ವಿವಿಧ ಆರೋಗ್ಯ ಪ್ರಯೋಜನಗಳನ್ನು ನೀಡುತ್ತದೆ. ಆದಾಗ್ಯೂ ಸೌತೆಕಾಯಿಗಳು ಯಕೃತ್ತಿನ ಕಾರ್ಯವನ್ನು ಬೆಂಬಲಿಸಲು ಮತ್ತು ಯಕೃತ್ತಿನ ಆರೋಗ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ. ಯಕೃತ್ತು ಒಂದು ಪ್ರಮುಖ ಅಂಗವಾಗಿದ್ದು, ದೇಹದಿಂದ ವಿಷವನ್ನು ತೆಗೆದುಹಾಕುವಲ್ಲಿ, ಚಯಾಪಚಯವನ್ನು ನಿಯಂತ್ರಿಸುವಲ್ಲಿ, ಜೀರ್ಣಕ್ರಿಯೆಗೆ ಸಹಾಯ ಮಾಡಲು, ಪಿತ್ತರಸವನ್ನು ಉತ್ಪಾದಿಸುವಲ್ಲಿ ಮತ್ತು ಪೋಷಕಾಂಶಗಳನ್ನು ಸಂಗ್ರಹಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಪಿತ್ತಜನಕಾಂಗವು ಟಾಕ್ಸಿನ್ಗಳಿಂದ ತುಂಬಿರುವಾಗ ಅಥವಾ ಕಳಪೆ ಆಹಾರ ಮತ್ತು ಜೀವನ ಶೈಲಿಯ ಅಭ್ಯಾಸಗಳಿಂದ ಒತ್ತಡಕ್ಕೊಳಗಾದಾಗ ಅದು ಯಕೃತ್ತಿನ ಹಾನಿ ಅಥವಾ ಕಾಯಿಲೆಗೆ ಕಾರಣವಾಗಬಹುದು. ಸೌತೆಕಾಯಿಗಳು ಆಕ್ಸಿಡೇಟಿವ್ ಒತ್ತಡ ಮತ್ತು ಸ್ವತಂತ್ರ ರಾಡಿಕಲ್ ಮತ್ತು ಇತರ ಹಾನಿಕಾರಕ ವಸ್ತುಗಳಿಂದ ಉಂಟಾಗುವ ಉರಿಯೂತದ ವಿರುದ್ಧ ಯಕೃತ್ತನ್ನು ರಕ್ಷಿಸುವ ಸಂಯುಕ್ತಗಳನ್ನು ಹೊಂದಿರಬಹುದು ಎಂದು ಅಧ್ಯಯನಗಳು ಸೂಚಿಸುತ್ತವೆ. ಜರ್ನಲ್ ಆಫ್ ಮೆಡಿಸಿನಲ್ ಫುಡ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಸೌತೆಕಾಯಿ ಸಾರವು ಆಲ್ಕೋಹಾಲ್ ಪ್ರೇರಿತ ಪಿತ್ತಜನಕಾಂಗದ ಗಾಯದೊಂದಿಗೆ ಇಲಿಗಳ ಮೇಲೆ ರಕ್ಷಣಾತ್ಮಕ ಪರಿಣಾಮವನ್ನು ಹೊಂದಿದೆ ಎಂದು ಕಂಡುಹಿಡಿದಿದೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಹೈಡ್ರೇಟಿಂಗ್ ತರಕಾರಿಯಾಗಿದ್ದು, ಅದು ನಿಮ್ಮ ಉಸಿರಾಟದ ಆರೋಗ್ಯಕ್ಕೆ ಆಶ್ಚರ್ಯಕರ ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ. ಸೌತೆಕಾಯಿಗಳು ವಿಟಮಿನ್ ಎ, ಸಿ ಮತ್ತು ಕೆಯಲ್ಲಿ ಸಮೃದ್ಧವಾಗಿವೆ. ವಿಟಮಿನ್ ಎ ಮೂಗು ಮತ್ತು ಗಂಟಲಿನ ಆರೋಗ್ಯಕರ ಲೋಳೆಯ ಪೊರೆಗಳನ್ನು ನಿರ್ವಹಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಆದರೆ ವಿಟಮಿನ್ ಸಿ ಸೋಂಕುಗಳು ಮತ್ತು ಉರಿಯೂತಗಳ ವಿರುದ್ಧ ಹೋರಾಡುವ ಮೂಲಕ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಹೆಚ್ಚುವರಿಯಾಗಿ ವಿಟಮಿನ್ ಕೆ ರಕ್ತ ಹೆಪ್ಪುಗಟ್ಟುವಿಕೆಗೆ ಅವಶ್ಯಕವಾಗಿದೆ. ಇದು ಉಸಿರಾಟದ ಪ್ರದೇಶದಿಂದ ರಕ್ತಸ್ರಾವವನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದಲ್ಲದೆ ಸೌತೆಕಾಯಿಗಳ ಹೆಚ್ಚಿನ ನೀರಿನ ಅಂಶವು ದಟ್ಟಣೆಯನ್ನು ಸಡಿಲಗೊಳಿಸಲು ಮತ್ತು ಗಾಳಿಯ ಹಾದಿಯನ್ನು ತೇವವಾಗಿರಿಸಲು ಸಹಾಯ ಮಾಡಲು ಜಲಸಂಚಯನದ ಅತ್ಯುತ್ತಮ ಮೂಲವಾಗಿದೆ. ಆಸ್ತಮಾ ಅಥವಾ ದೀರ್ಘಕಾಲದ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಕಾಪ್ಟ್ ಎಂತಹ ಉಸಿರಾಟದ ಪರಿಸ್ಥಿತಿಗಳಿರುವ ಜನರಿಗೆ ಹೈಡ್ರೇಟೆಡ್ ಆಗಿ ಉಳಿಯುವುದು ನಿರ್ಣಾಯಕವಾಗಿದೆ. ಅಲ್ಲಿ ನಿರ್ಜಲೀಕರಣವು ಕೆಮ್ಮು ಅಥವಾ ಉಸಿರಾಟದ ತೊಂದರೆಯಂತಹ ರೋಗಲಕ್ಷಣಗಳನ್ನು ಉಲ್ಬಣಗೊಳಿಸಬಹುದು. ಸೌತೆಕಾಯಿಯಿಂದ ತುಂಬಿದ ನೀರನ್ನು ಕುಡಿಯುವುದು ಅಥವಾ ಸೌತೆಕಾಯಿಯ ಚೂರುಗಳನ್ನು ತಿಂಡಿ ತಿನ್ನುವುದು ದಿನವಿಡೀ ತೇವಾಂಶದಿಂದ ಇರಲು ಉತ್ತಮ ಮಾರ್ಗವಾಗಿದೆ. ಸೌತೆಕಾಯಿಗಳು ಅವುಗಳ ತಂಪಾಗಿಸುವ ಮತ್ತು ಜಲಸಂಚಯನ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾದ ಜನಪ್ರಿಯ ತರಕಾರಿಯಾಗಿದೆ. ಆದಾಗ್ಯೂ ಇತ್ತೀಚಿನ ಅಧ್ಯಯನಗಳು ಸೌತೆಕಾಯಿಗಳು ನ್ಯೂರೋಪ್ರೊಟೆಕ್ಟಿವ್ ಪರಿಣಾಮಗಳನ್ನು ಹೊಂದಿರಬಹುದು ಎಂದು ಸೂಚಿಸುತ್ತವೆ. ಸೌತೆಕಾಯಿಯಲ್ಲಿ ಕಂಡುಬರುವ ಉತ್ಕರ್ಷಣ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಹಾನಿಯಿಂದ ಮೆದುಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಸ್ವತಂತ್ರ ರಾಡಿಕಲ್ಗಳು ಅಸ್ಥಿರ ಅಣುಗಳಾಗಿವೆ. ಅದು ಮೆದುಳಿನ ಜೀವಕೋಶಗಳು ಸೇರಿದಂತೆ ದೇಹದಲ್ಲಿನ ಜೀವಕೋಶಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ. ಇದು ಅರಿವಿನ ಕ್ಷೀಣತೆಗೆ ಕಾರಣವಾಗಬಹುದು ಮತ್ತು ಆಲ್ಝೈಮರ್ ಮತ್ತು ಪಾರ್ಕಿನ್ಸನ್ನಂತಹ ನರವೈಜ್ಞಾನಿಕ ಕಾಯಿಲೆಗಳಿಗೆ ಕಾರಣವಾಗಬಹುದು. ಉತ್ಕರ್ಷಣ ನಿರೋಧಕಗಳು ಈ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಆಕ್ಸಿಡೇಟಿವ್ ಒತ್ತಡದಿಂದ ಮೆದುಳನ್ನು ರಕ್ಷಿಸುತ್ತವೆ. ಅವುಗಳ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳ ಜೊತೆಗೆ ಸೌತೆಕಾಯಿಗಳು ಫ್ಲೇವನಾಯ್ಡ್ಗಳು ಮತ್ತು ಅರಿವಿನ ಕಾರ್ಯವನ್ನು ಸುಧಾರಿಸಲು ತೋರಿಸಿರುವ ಇತರ ಸಂಯುಕ್ತಗಳನ್ನು ಸಹ ಹೊಂದಿರುತ್ತವೆ. ಸೌತೆಕಾಯಿಯಲ್ಲಿ ಹೆಚ್ಚಿನ ಸಾಂದ್ರತೆಗಳಲ್ಲಿ ಕಂಡುಬರುವ ಫಿಸೆಟಿನ್ ಎಂಬ ಸಂಯುಕ್ತವು ಇಲಿಗಳಲ್ಲಿ ಸುಧಾರಿತ ಸ್ಮರಣೆ ಮತ್ತು ಕಲಿಕೆಯ ಸಾಮರ್ಥ್ಯವನ್ನು ಹೊಂದಿದೆ ಎಂದು ಒಂದು ಅಧ್ಯಯನವು ಕಂಡುಹಿಡಿದಿದೆ. ಸೌತೆಕಾಯಿಗಳು ಬಹುಮುಖ ಮತ್ತು ಆರೋಗ್ಯಕರ ತರಕಾರಿಯಾಗಿದ್ದು, ಇದನ್ನು ಮಧುಮೇಹ ಸ್ನೇಹಿ ಆಹಾರದಲ್ಲಿ ಸೇರಿಸಿಕೊಳ್ಳಬಹುದು. ಅರ್ಧ ಕಪ್ ಸೇವೆಗೆ ಕೇವಲ 3 ಗ್ರಾಂ ಕಾರ್ಬೋಹೈಡ್ರೇಟ್ಗಳೊಂದಿಗೆ. ಸೌತೆಕಾಯಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವವರಿಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಅವು ವಿಟಮಿನ್ ಕೆ, ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಅನೇಕ ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳನ್ನು ಸಹ ಒದಗಿಸುತ್ತವೆ. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವ ಪ್ರಯೋಜನವೆಂದರೆ ಅವುಗಳ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ (ಜಿಐ). ಆಹಾರಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಎಷ್ಟು ಬೇಗನೆ ಹೆಚ್ಚಿಸುತ್ತವೆ ಎಂಬುದನ್ನು ಜಿ ಅಳೆಯುತ್ತದೆ. ಹೆಚ್ಚಿನ ಜೆ ಮೌಲ್ಯವನ್ನು ಹೊಂದಿರುವ ಆಹಾರಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳನ್ನು ಉಂಟುಮಾಡಬಹುದು. ಇದು ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಹಾನಿಕಾರಕವಾಗಿದೆ. ಸೌತೆಕಾಯಿಗಳು 15ರ ಅತ್ಯಂತ ಕಡಿಮೆ ಜೆ ಮೌಲ್ಯವನ್ನು ಹೊಂದಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸಲು ಸೂಕ್ತವಾದ ಆಹಾರವಾಗಿದೆ. ಕಡಿಮೆ ಕಾರ್ಬೋಹೈಡ್ರೇಟ್ಗಳು ಮತ್ತು ಕಡಿಮೆ ಜೆ ಮೌಲ್ಯವನ್ನು ಹೊಂದಿರುವ ಸೌತೆಕಾಯಿಗಳು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಮತ್ತು ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುವ ಉತ್ಕರ್ಷಣ ನಿರೋಧಕಗಳನ್ನು ಸಹ ಹೊಂದಿರುತ್ತವೆ. ಸೌತೆಕಾಯಿಯ ಸಾರವು ಹಲವಾರು ಪೋಷಣೆ ಮತ್ತು ಕಂಡೀಷನಿಂಗ್ ಗುಣಲಕ್ಷಣಗಳಿಂದಾಗಿ ಕೂದಲ ರಕ್ಷಣೆಯ ಉತ್ಪನ್ನಗಳಲ್ಲಿ ಜನಪ್ರಿಯ ಘಟಕಾಂಶವಾಗಿದೆ.
ಸೌತೆಕಾಯಿ ಸಸ್ಯವು ಹಲವಾರು ಅಗತ್ಯ ಜೀವಸತ್ವಗಳು, ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿರುತ್ತದೆ. ಇದು ಮಾಲಿನ್ಯ, ಯುವಿ ಕಿರಣಗಳು ಮತ್ತು ಶಾಖದ ಸ್ಟೈಲಿಂಗ್ ಉಪಕರಣಗಳಂತಹ ಪರಿಸರದ ಒತ್ತಡಗಳಿಂದ ಉಂಟಾಗುವ ಹಾನಿಯಿಂದ ಕೂದಲನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಯ ಸಾರವು ವಿಟಮಿನ್ ಎ ಮತ್ತು ಸಿಯಲ್ಲಿ ಸಮೃದ್ಧವಾಗಿದೆ. ಇದು ಆರೋಗ್ಯಕರ ಕೂದಲು ಬೆಳವಣಿಗೆಯನ್ನು ಕಾಪಾಡಿಕೊಳ್ಳಲು ಮತ್ತು ಒಡೆಯುವಿಕೆಯನ್ನು ತಡೆಯಲು ಪ್ರಮುಖವಾಗಿದೆ. ಈ ಜೀವಸತ್ವಗಳು ನೆತ್ತಿಯಲ್ಲಿ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ, ಕೂದಲಿನ ಬಲವಾದ ಎಳೆಗಳನ್ನು ಉತ್ತೇಜಿಸುತ್ತದೆ ಮತ್ತು ವಿಭಜಿತ ತುದಿಗಳನ್ನು ತಡೆಯುತ್ತದೆ. ಹೆಚ್ಚುವರಿಯಾಗಿ, ಸೌತೆಕಾಯಿಗಳು ನೀರಿನಲ್ಲಿ ಕರಗುವ ಸಿಲಿಕೋನ್ಗಳನ್ನು ಹೊಂದಿರುತ್ತವೆ. ಇದು ತೇವಾಂಶದ ನಷ್ಟವನ್ನು ತಡೆಯಲು ಸಹಾಯ ಮಾಡುವ ರಕ್ಷಣಾತ್ಮಕ ಪದರದಿಂದ ಕೂದಲಿನ ಪ್ರತಿಯೊಂದು ಎಳೆಯನ್ನು ಲೇಪಿಸುತ್ತದೆ. ಸೌತೆಕಾಯಿಯ ಸಾರದಲ್ಲಿರುವ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳು ತಲೆಬುರುಡೆಗೆ ಹಾನಿ ಉಂಟುಮಾಡುವ ಮತ್ತು ಕೂದಲು ಕಿರುಚೀಲಗಳನ್ನು ದುರ್ಬಲಗೊಳಿಸುವ ಸ್ವತಂತ್ರ ರಾಡಿಕಲ್ಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ಉರಿಯೂತದ ಗುಣಲಕ್ಷಣಗಳನ್ನು ಸಹ ಪ್ರದರ್ಶಿಸುತ್ತವೆ. ಇದು ಕಿರಿಕಿರಿ ಅಥವಾ ತುರಿಕೆ ನೆತ್ತಿಯನ್ನು ಶಮನಗೊಳಿಸಲು ಅತ್ಯುತ್ತಮ ಘಟಕಾಂಶವಾಗಿದೆ. ಸೌತೆಕಾಯಿಗಳು ಬಹುಮುಖ ಮತ್ತು ರಿಫ್ರೆಶ್ ಹಣ್ಣಾಗಿದ್ದು, ಇದನ್ನು ಲಘುವಾಗಿ ಆನಂದಿಸಬಹುದು ಅಥವಾ ಸಲಾಡ್ಗಳು, ಸ್ಯಾಂಡ್ವಿಚ್ಗಳು ಮತ್ತು ಸ್ಮೂತಿಗಳಿಗೆ ಸೇರಿಸಬಹುದು. ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುವ ಕಡಿಮೆ ಕ್ಯಾಲೋರಿ ಆಹಾರದ ಹೊರತಾಗಿ, ಸೌತೆಕಾಯಿಗಳು ಉರಿಯೂತದ ಗುಣಲಕ್ಷಣಗಳನ್ನು ಸಹ ಹೊಂದಿದ್ದು, ಅದು ಜಂಟಿ ಆರೋಗ್ಯಕ್ಕೆ ಪ್ರಯೋಜನವನ್ನು ನೀಡುತ್ತದೆ. ಸೌತೆಕಾಯಿಯ ಸಾರವು ಉರಿಯೂತದ ಪರವಾದ ಸಂಯುಕ್ತಗಳನ್ನು ಪ್ರತಿಬಂಧಿಸುವ ಮೂಲಕ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ. ಸೌತೆಕಾಯಿಗಳ ಉರಿಯೂತದ ಗುಣಲಕ್ಷಣಗಳು ಫ್ಲೇವನಾಯ್ಡ್ಗಳು, ಲಿಗ್ನಾನ್ಗಳು ಮತ್ತು ಟ್ರೈಟರ್ಪಿನ್ಗಳಂತಹ ಹೆಚ್ಚಿನ ಮಟ್ಟದ ಉತ್ಕರ್ಷಣ ನಿರೋಧಕಗಳಿಗೆ ಕಾರಣವಾಗಿವೆ. ಈ ಸಂಯುಕ್ತಗಳು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ದೇಹವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಆಕ್ಸಿಡೇಟಿವ್ ಒತ್ತಡವು ಸಂಧಿವಾತ ಮತ್ತು ಅಸ್ಥಿಸಂಧಿವಾತ ಸೇರಿದಂತೆ ಹಲವಾರು ದೀರ್ಘಕಾಲದ ಕಾಯಿಲೆಗಳಿಗೆ ಸಂಬಂಧಿಸಿದೆ. ಇವೆರಡು ಜಂಟಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತವೆ. ದೇಹದಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಸೌತೆಕಾಯಿಗಳು ಕೀಲು ನೋವು ಮತ್ತು ಉರಿಯೂತವನ್ನು ತಡೆಯಲು ಅಥವಾ ನಿವಾರಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರೋಗ್ಯಕರ ತಿಂಡಿಯಾಗಿದ್ದು, ಬೇಸಿಗೆಯ ತಿಂಗಳುಗಳಲ್ಲಿ ಅನೇಕ ಜನರು ತಿನ್ನಲು ಇಷ್ಟಪಡುತ್ತಾರೆ. ಆದರೆ ಅವು ನಿಮ್ಮ ಬಾಯಿಯ ಆರೋಗ್ಯಕ್ಕೂ ಒಳ್ಳೆಯದು ಎಂದು ನಿಮಗೆ ತಿಳಿದಿದೆ. ಸೌತೆಕಾಯಿಗಳನ್ನು ಅಗಿಯುವುದರಿಂದ ಲಾಲಾರಸ ಉತ್ಪಾದನೆಯನ್ನು ಉತ್ತೇಜಿಸಬಹುದು. ಇದು ಆರೋಗ್ಯಕರ ಬಾಯಿಯನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ಲಾಲಾರಸವು ಬಾಯಿಯ ಆರೋಗ್ಯದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ, ಏಕೆಂದರೆ ಇದು ಆಹಾರದ ಕಣಗಳು ಮತ್ತು ಬ್ಯಾಕ್ಟೀರಿಯಾವನ್ನು ತೊಳೆಯಲು ಸಹಾಯ ಮಾಡುತ್ತದೆ. ಇದು ಹಲ್ಲು ಕೊಳೆತ ಮತ್ತು ಒಸಡು ಕಾಯಿಲೆಗೆ ಕಾರಣವಾಗುತ್ತದೆ. ನಾವು ಸೌತೆಕಾಯಿಯನ್ನು ಅಗಿಯುವಾಗ ನಾವು ನಮ್ಮ ಲಾಲಾರಸ ಗ್ರಂಥಿಗಳನ್ನು ಸಕ್ರಿಯಗೊಳಿಸುತ್ತೇವೆ. ಅದು ಹೆಚ್ಚು ಲಾಲಾರಸವನ್ನು ಬಾಯಿಗೆ ಬಿಡುಗಡೆ ಮಾಡುತ್ತದೆ. ಲಾಲಾರಸದ ಹೆಚ್ಚಿದ ಹರಿವು ಬಾಯಿಯಲ್ಲಿ ಆಮ್ಲಗಳನ್ನು ತಟಸ್ಥಗೊಳಿಸಲು ಸಹಾಯ ಮಾಡುತ್ತದೆ. ಇದು ಹಲ್ಲಿನ ದಂತಕವಚವನ್ನು ಸವೆದು ಕುಳಿಗಳಿಗೆ ಕಾರಣವಾಗಬಹುದು. ಲಾಲಾರಸ ಉತ್ಪಾದನೆಯನ್ನು ಉತ್ತೇಜಿಸುವುದರ ಜೊತೆಗೆ, ಸೌತೆಕಾಯಿಗಳು ಸಕ್ಕರೆಯಲ್ಲಿ ಕಡಿಮೆ ಮತ್ತು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತವೆ. ಇದು ತಮ್ಮ ಹಲ್ಲುಗಳನ್ನು ಆರೋಗ್ಯವಾಗಿಡಲು ಬಯಸುವವರಿಗೆ ಸೂಕ್ತವಾದ ತಿಂಡಿಯಾಗಿದೆ. ನೀವು ಇತ್ತೀಚೆಗೆ ಒತ್ತಡ ಮತ್ತು ಅತಿಯಾದ ಒತ್ತಡವನ್ನು ಅನುಭವಿಸುತ್ತಿದ್ದೀರಾ? ಹಾಗಿದ್ದಲ್ಲಿ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಸೌತೆಕಾಯಿಗಳನ್ನು ಸೇರಿಸುವ ಸಮಯ ಇರಬಹುದು. ಸೌತೆಕಾಯಿಗಳು ರುಚಿಕರ ಮತ್ತು ಕಡಿಮೆ ಕ್ಯಾಲೋರಿಗಳನ್ನು ಮಾತ್ರವಲ್ಲ, ಅವು ನೈಸರ್ಗಿಕ ತಂಪಾಗಿಸುವ ಮತ್ತು ಶಾಂತಗೊಳಿಸುವ ಗುಣಲಕ್ಷಣಗಳನ್ನು ಹೊಂದಿದ್ದು, ಅದು ಒತ್ತಡವನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ಒತ್ತಡವನ್ನು ಕಡಿಮೆ ಮಾಡಲು ಪ್ರಯೋಜನಕಾರಿಯಾಗಲು ಒಂದು ಕಾರಣವೆಂದರೆ ಅವುಗಳು ಲ್ಯೂಟಿಯೋಲಿನ್ ಅನ್ನು ಒಳಗೊಂಡಿರುತ್ತವೆ. ಇದು ಉರಿಯೂತದ ಮತ್ತು ಉತ್ಕರ್ಷಣ ನಿರೋಧಕ ಪರಿಣಾಮಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಈ ಗುಣಲಕ್ಷಣಗಳು ಕಾರ್ಟಿಸೋಲ್ನಂತಹ ಒತ್ತಡದ ಹಾರ್ಮೋನ್ಗಳಿಂದ ಉಂಟಾಗುವ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದನ್ನು ಪರಿಶೀಲಿಸದೆ ಬಿಟ್ಟರೆ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಹೆಚ್ಚುವರಿಯಾಗಿ, ಸೌತೆಕಾಯಿಗಳು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತವೆ ಮತ್ತು ಪೊಟ್ಯಾಸಿಯಂನಂತಹ ಎಲೆಕ್ಟ್ರೋಲೈಟ್ಗಳನ್ನು ಹೊಂದಿರುತ್ತವೆ. ಇದು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಒತ್ತಡದಿಂದ ಪ್ರಭಾವಿತವಾಗಿರುವ ಮತ್ತೊಂದು ಅಂಶ. ಒತ್ತಡವನ್ನು ಕಡಿಮೆ ಮಾಡಲು ಸೌತೆಕಾಯಿಗಳನ್ನು ಸೇವಿಸುವ ಮತ್ತೊಂದು ಪ್ರಯೋಜನವೆಂದರೆ ಅವುಗಳ ಕುರುಕುಲಾದ ವಿನ್ಯಾಸ. ಕ್ಯೂಕ್ಯುಮಿಸ್ ಸ್ಯಾಟಿವಸ್ ಎಂದು ಕರೆಯಲ್ಪಡುವ ಸೌತೆಕಾಯಿಗಳು ಕುರುಕುಲಾದ ಮತ್ತು ರಿಫ್ರೆಶ್ ತರಕಾರಿಗಳಾಗಿವೆ. ಇದನ್ನು ಪ್ರಾಚೀನ ಕಾಲದಿಂದಲೂ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ಬಳಸಲಾಗುತ್ತಿದೆ.
ಈ ಹಸಿರು ತರಕಾರಿಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುತ್ತವೆ. ಇದು ಯಾವುದೇ ಆಹಾರ ಕ್ರಮಕ್ಕೆ ಅತ್ಯುತ್ತಮವಾದ ಸೇರ್ಪಡೆಯಾಗಿದೆ, ವಿಶೇಷವಾಗಿ ಆರೋಗ್ಯಕರ ಮೂತ್ರ ವ್ಯವಸ್ಥೆಯನ್ನು ಬೆಂಬಲಿಸಲು ಬಯಸುವವರಿಗೆ. ದೇಹದಿಂದ ತ್ಯಾಜ್ಯ ಉತ್ಪನ್ನಗಳನ್ನು ಹೊರಹಾಕಲು ಮೂತ್ರನಾಳವು ಕಾರಣವಾಗಿದೆ. ಆದಾಗ್ಯೂ, ಮೂತ್ರನಾಳವು ರಾಜಿ ಮಾಡಿಕೊಂಡಾಗ ಅಥವಾ ಸೋಂಕಿಗೆ ಒಳಗಾದಾಗ ಇದು ಮೂತ್ರಕೋಶದ ಸೋಂಕುಗಳು ಅಥವಾ ಮೂತ್ರಪಿಂಡದ ಕಲ್ಲುಗಳಂತಹ ನೋವಿನ ಪರಿಸ್ಥಿತಿಗಳಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ ಸೌತೆಕಾಯಿಗಳು ಮೂತ್ರದ ವ್ಯವಸ್ಥೆಯನ್ನು ಹೈಡ್ರೀಕರಿಸುವ ಮೂಲಕ ಮತ್ತು ಮೂತ್ರದ ಮೂಲಕ ದೇಹದಿಂದ ಹಾನಿಕಾರಕ ವಿಷವನ್ನು ಹೊರಹಾಕುವ ಮೂಲಕ ಈ ಪರಿಸ್ಥಿತಿಗಳನ್ನು ತಡೆಯಲು ಸಹಾಯ ಮಾಡುತ್ತದೆ. ಹೆಚ್ಚುವರಿಯಾಗಿ, ಸೌತೆಕಾಯಿಗಳು ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುವ ಪೊಟ್ಯಾಸಿಯಂ ಮತ್ತು ಮೆಗ್ನೀಸಿಯಂನಂತಹ ಸಂಯುಕ್ತಗಳನ್ನು ಹೊಂದಿರುತ್ತವೆ. ಸೂಕ್ತವಾದ ಮೂತ್ರದ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವ ಮತ್ತೊಂದು ಅಂಶವಾಗಿದೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರ್ದ್ರಕ ತರಕಾರಿಯಾಗಿದ್ದು, ಅದರ ಪೌಷ್ಟಿಕಾಂಶದ ಮೌಲ್ಯದ ದೃಷ್ಟಿಯಿಂದ ಇದನ್ನು ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ. ಆದಾಗ್ಯೂ, ಸೌತೆಕಾಯಿಗಳು ಶಕ್ತಿಯ ಅತ್ಯುತ್ತಮ ಮೂಲವಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಸೌತೆಕಾಯಿಗಳು ಹೆಚ್ಚಿನ ಪ್ರಮಾಣದ ನೀರನ್ನು ಹೊಂದಿರುತ್ತವೆ. ಇದು ದೇಹವನ್ನು ಹೈಡ್ರೇಟ್ ಮತ್ತು ಶಕ್ತಿಯುತವಾಗಿರಿಸಲು ಸಹಾಯ ಮಾಡುತ್ತದೆ. ನಾವು ನಿರ್ಜಲೀಕರಣಗೊಂಡಾಗ ನಮ್ಮ ದೇಹವು ದಣಿವು ಮತ್ತು ಜಡವಾಗಬಹುದು. ಸೌತೆಕಾಯಿಗಳಲ್ಲಿನ ನೀರಿನ ಅಂಶವು ನಿರ್ಜಲೀಕರಣವನ್ನು ಎದುರಿಸಲು ಸಹಾಯ ಮಾಡುತ್ತದೆ. ಇದು ಶಕ್ತಿಯ ಮಟ್ಟವನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿಯಾಗಿ, ಸೌತೆಕಾಯಿಗಳು ವಿಟಮಿನ್ ಬಿ5 ಪಾಂಟೊಥೆನಿಕ್ ಆಮ್ಲ ಅನ್ನು ಹೊಂದಿರುತ್ತವೆ. ಇದು ದೇಹದ ಶಕ್ತಿಯ ಚಯಾಪಚಯ ಕ್ರಿಯೆಗೆ ಅಗತ್ಯವಾಗಿರುತ್ತದೆ. ಇದಲ್ಲದೆ, ಸೌತೆಕಾಯಿಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ. ಇದು ಆಯಾಸ ಅಥವಾ ಒತ್ತಡ ಅಥವಾ ಕಳಪೆ ಆಹಾರದ ಆಯ್ಕೆಗಳಂತಹ ಇತರ ಮೂಲಗಳಿಂದ ಉಂಟಾಗುವ ದೇಹದಲ್ಲಿ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಉರಿಯೂತವು ಆಕ್ಸಿಡೇಟಿವ್ ಒತ್ತಡವನ್ನು ಉಂಟುಮಾಡುತ್ತದೆ, ಏಕೆಂದರೆ ಅಂತಹ ಪರಿಸ್ಥಿತಿಗಳಲ್ಲಿ ಜೀವಕೋಶಗಳು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಲು ಹೆಣಗಾಡುತ್ತವೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರೋಗ್ಯಕರ ತಿಂಡಿ, ಆದರೆ ಅವುಗಳು ಪ್ರಮುಖವಾದ ಉತ್ಕರ್ಷಣ ನಿರೋಧಕಗಳನ್ನು ಒಳಗೊಂಡಿವೆ ಎಂದು ನಿಮಗೆ ತಿಳಿದಿದೆ. ಉರಿಯೂತ ಮತ್ತು ಕಾಯಿಲೆಗೆ ಕಾರಣವಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ನಮ್ಮ ಜೀವಕೋಶಗಳನ್ನು ರಕ್ಷಿಸುವಲ್ಲಿ ಈ ಸಂಯುಕ್ತಗಳು ನಿರ್ಣಾಯಕ ಪಾತ್ರವನ್ನು ವಹಿಸುತ್ತವೆ. ಆಂಟಿಆಕ್ಸಿಡೆಂಟ್ಗಳು ನಮ್ಮ ಡಿಎನ್ಎ ಮತ್ತು ಇತರ ಸೆಲ್ಯುಲಾರ್ ಘಟಕಗಳನ್ನು ಹಾನಿಗೊಳಿಸಬಹುದಾದ ಫ್ರೀ ರಾಡಿಕಲ್ಗಳು ಎಂಬ ಹಾನಿಕಾರಕ ಅಣುಗಳನ್ನು ತಟಸ್ಥಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಸೌತೆಕಾಯಿಗಳಲ್ಲಿ ಕಂಡುಬರುವ ಪ್ರಮುಖ ಉತ್ಕರ್ಷಣ ನಿರೋಧಕಗಳಲ್ಲಿ ಒಂದು ವಿಟಮಿನ್ ಸಿ. ಇದು ರೋಗನಿರೋಧಕ ಕಾರ್ಯ ಮತ್ತು ಚರ್ಮದ ಆರೋಗ್ಯವನ್ನು ಬೆಂಬಲಿಸುವ ಅಗತ್ಯ ಪೋಷಕಾಂಶವಾಗಿದೆ. ಸೌತೆಕಾಯಿಗಳು ಕ್ವೆರ್ಸೆಟಿನ್ ಮತ್ತು ಎಪಿಜೆನಿನ್ನಂತಹ ಫ್ಲೇವನಾಯ್ಡ್ಗಳನ್ನು ಸಹ ಹೊಂದಿರುತ್ತವೆ. ಇದು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ. ಹೆಚ್ಚುವರಿಯಾಗಿ, ಸೌತೆಕಾಯಿಯ ಸಿಪ್ಪೆಯು ಪಿನೋರೆಸಿನಾಲ್ ಮತ್ತು ಸೆಕೋಸೊಲಾರಿಸಿರೆಸಿನಾಲ್ನಂತಹ ಲಿಗ್ನಾನ್ಗಳನ್ನು ಹೊಂದಿರುತ್ತದೆ. ಇದು ಕೆಲವು ಕ್ಯಾನ್ಸರ್ಗಳ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವುದು ನಿಮ್ಮ ಉತ್ಕರ್ಷಣ ನಿರೋಧಕ ಸೇವನೆಯನ್ನು ಹೆಚ್ಚಿಸಲು ಸರಳ ಆದರೆ ಪರಿಣಾಮಕಾರಿ ಮಾರ್ಗವಾಗಿದೆ. ಸೌತೆಕಾಯಿಗಳು ತಮ್ಮ ರಿಫ್ರೆಶ್ ರುಚಿ ಮತ್ತು ಆರೋಗ್ಯ ಪ್ರಯೋಜನಗಳಿಗಾಗಿ ವ್ಯಾಪಕವಾಗಿ ಸೇವಿಸುವ ಜನಪ್ರಿಯ ತರಕಾರಿಯಾಗಿದೆ. ಸೌತೆಕಾಯಿಗಳ ಅತ್ಯಂತ ಪ್ರಭಾವಶಾಲಿ ಪೌಷ್ಟಿಕಾಂಶದ ಗುಣವೆಂದರೆ ಅವುಗಳ ಹೆಚ್ಚಿನ ವಿಟಮಿನ್ ಸಿ ಅಂಶವಾಗಿದೆ. ಗಾಯವನ್ನು ಗುಣಪಡಿಸುವುದು, ಕಾಲಜನ್ ಸಂಶ್ಲೇಷಣೆ ಮತ್ತು ಪ್ರತಿರಕ್ಷಣಾ ಕಾರ್ಯವನ್ನು ಒಳಗೊಂಡಂತೆ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಈ ಅಗತ್ಯ ಪೋಷಕಾಂಶವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. 1 ಕಪ್ ಕತ್ತರಿಸಿದ ಸೌತೆಕಾಯಿಯು ಸುಮಾರು 5 ಮಗ ವಿಟಮಿನ್ ಸಿ ಅನ್ನು ಹೊಂದಿರುತ್ತದೆ. ಇದು ವಯಸ್ಕರಿಗೆ ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ಸರಿಸುಮಾರು 6% ಆಗಿದೆ. ಕಿತ್ತಳೆ ಅಥವಾ ಸ್ಟ್ರಾಬೆರಿಗಳಂತಹ ಇತರ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಹೋಲಿಸಿದರೆ ಇದು ಗಮನಾರ್ಹ ಪ್ರಮಾಣದಲ್ಲಿ ಕಾಣಿಸದಿದ್ದರೂ, ಸೌತೆಕಾಯಿಗಳು ಕ್ಯಾಲೋರಿಗಳು ಮತ್ತು ಸಕ್ಕರೆಯಲ್ಲಿ ಕಡಿಮೆ ಇರುವ ಹೆಚ್ಚುವರಿ ಪ್ರಯೋಜನವನ್ನು ಹೊಂದಿವೆ. ಆದ್ದರಿಂದ ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸಿಕೊಳ್ಳುವುದು ಹೆಚ್ಚುವರಿ ಕ್ಯಾಲೋರಿಗಳನ್ನು ಅಥವಾ ಸೇರಿಸಿದ ಸಕ್ಕರೆಗಳನ್ನು ಸೇವಿಸದೆಯೇ ನಿಮ್ಮ ವಿಟಮಿನ್ ಸಿ ಮಟ್ಟವನ್ನು ಹೆಚ್ಚಿಸಲು ಅತ್ಯುತ್ತಮ ಮಾರ್ಗವಾಗಿದೆ. ಸೌತೆಕಾಯಿಗಳು ಸಲಾಡ್ಗಳಿಗೆ ರಿಫ್ರೆಶ್ ಮತ್ತು ರುಚಿಕರವಾದ ಸೇರ್ಪಡೆ ಮಾತ್ರವಲ್ಲ, ಅವು ನಮ್ಮ ದೇಹಕ್ಕೆ ಪ್ರಮುಖ ಪೋಷಕಾಂಶವನ್ನು ಸಹ ಒದಗಿಸುತ್ತವೆ. ವಿಟಮಿನ್ ಕೆ. ವಿಟಮಿನ್ ಕೆ ಕೊಬ್ಬು ಕರಗುವ ವಿಟಮಿನ್ ಆಗಿದ್ದು, ಅದು ರಕ್ತ ಹೆಪ್ಪುಗಟ್ಟುವಿಕೆಯಲ್ಲಿ ಒಳಗೊಂಡಿರುವ ಪ್ರೋಟೀನ್ಗಳನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತದೆ ಮತ್ತು ಮೂಳೆಯ ಆರೋಗ್ಯವನ್ನು ಬೆಂಬಲಿಸುತ್ತದೆ. ಸೌತೆಕಾಯಿಗಳು ಈ ಪ್ರಮುಖ ಪೋಷಕಾಂಶದ ಅತ್ಯುತ್ತಮ ಮೂಲವಾಗಿದೆ.
1 ಕಪ್ ಕತ್ತರಿಸಿದ ಸೌತೆಕಾಯಿಗಳು ಶಿಫಾರಸು ಮಾಡಲಾದ ದೈನಂದಿನ ಸೇವನೆಯ ವಿಟಮಿನ್ ಕೆ ಸರಿಸುಮಾರು 19% ಅನ್ನು ಹೊಂದಿರುತ್ತದೆ. ನಿಮ್ಮ ದೇಹದ ರಕ್ತ ಹೆಪ್ಪುಗಟ್ಟುವಿಕೆಯ ಸಾಮರ್ಥ್ಯವನ್ನು ಬೆಂಬಲಿಸಲು ಮತ್ತು ಆರೋಗ್ಯಕರ ಮೂಳೆಗಳನ್ನು ಕಾಪಾಡಿಕೊಳ್ಳಲು ನೀವು ಬಯಸಿದರೆ ಇದು ನಿಮ್ಮ ಆಹಾರ ಕ್ರಮಕ್ಕೆ ಉತ್ತಮ ಸೇರ್ಪಡೆಯಾಗಿದೆ. ಆಸ್ಟಿಯೋಪೊರೋಸಿಸ್ ಅಪಾಯದಲ್ಲಿರುವ ವ್ಯಕ್ತಿಗಳಿಗೆ ವಿಟಮಿನ್ ಕೆ ವಿಶೇಷವಾಗಿ ಮುಖ್ಯವಾಗಿದೆ, ಏಕೆಂದರೆ ಇದು ಮೂಳೆ ಸಾಂದ್ರತೆಯನ್ನು ಸುಧಾರಿಸಲು ಮತ್ತು ಮುರಿತದ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ನಿಮ್ಮ ಆಹಾರದಲ್ಲಿ ಸೌತೆಕಾಯಿಗಳನ್ನು ಸೇರಿಸುವುದು ಸುಲಭ. ಅವುಗಳನ್ನು ಸಲಾಡ್ಗಳು ಅಥವಾ ಸ್ಯಾಂಡ್ವಿಚ್ಗಳಿಗೆ ಸೇರಿಸಿ, ಅಥವಾ ಹಮ್ಮಸ್ ಅಥವಾ ಇನ್ನೊಂದು ಅದ್ದುದೊಂದಿಗೆ ಕಚ್ಚಾ ತಿಂಡಿ ಮಾಡಿ. ಸೌತೆಕಾಯಿಗಳು ಪ್ರಪಂಚದಲ್ಲಿ ಸಾಮಾನ್ಯವಾಗಿ ಸೇವಿಸುವ ತರಕಾರಿಗಳಲ್ಲಿ ಒಂದಾಗಿದೆ ಮತ್ತು ಅವು ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ. ಕಡಿಮೆ ಕ್ಯಾಲೋರಿ ಮತ್ತು ಹೆಚ್ಚಿನ ನೀರಿನ ಅಂಶವನ್ನು ಹೊರತುಪಡಿಸಿ, ಸೌತೆಕಾಯಿಗಳು ವಿಟಮಿನ್ ಎ ಅನ್ನು ಹೊಂದಿರುತ್ತವೆ. ಇದು ಆರೋಗ್ಯಕರ ದೃಷ್ಟಿಯನ್ನು ಕಾಪಾಡಿಕೊಳ್ಳಲು ಅವಶ್ಯಕವಾಗಿದೆ. ವಿಟಮಿನ್ ಎ ಒಂದು ಉತ್ಕರ್ಷಣ ನಿರೋಧಕವಾಗಿದ್ದು, ಅದು ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಒತ್ತಡದಿಂದ ಕಣ್ಣುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ. ಕಣ್ಣಿನ ಆರೋಗ್ಯವನ್ನು ಉತ್ತೇಜಿಸುವುದರ ಜೊತೆಗೆ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುವಲ್ಲಿ ವಿಟಮಿನ್ ಎ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಈ ಪೋಷಕಾಂಶವು ನಮ್ಮ ಚರ್ಮವನ್ನು ಆರೋಗ್ಯಕರವಾಗಿರಿಸಲು ಸಹಾಯ ಮಾಡುತ್ತದೆ ಮತ್ತು ಬಿಳಿ ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಾಯ ಮಾಡುತ್ತದೆ. ಇದು ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ. ವಿಟಮಿನ್ ಎಯ ಸಾಕಷ್ಟು ಸೇವನೆಯು ಪ್ರತಿರಕ್ಷಣಾ ವ್ಯವಸ್ಥೆಯ ಅತ್ಯುತ್ತಮ ಕಾರ್ಯಕ್ಕಾಗಿ ಅವಶ್ಯಕವಾಗಿದೆ, ಏಕೆಂದರೆ ಇದು ಸಹಜ ಮತ್ತು ಹೊಂದಾಣಿಕೆಯ ಪ್ರತಿರಕ್ಷೆಯನ್ನು ಬೆಂಬಲಿಸುತ್ತದೆ. ಸೌತೆಕಾಯಿಗಳು ಈ ಪ್ರಮುಖ ಪೋಷಕಾಂಶದಲ್ಲಿ ಸಮೃದ್ಧವಾಗಿರುವುದರಿಂದ ಅವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ಕಣ್ಣುಗಳನ್ನು ಅದೇ ಸಮಯದಲ್ಲಿ ಆರೋಗ್ಯಕರವಾಗಿರಿಸುವಾಗ ಬಲವಾದ ರೋಗನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರ್ದ್ರಕ ತರಕಾರಿಯಾಗಿದ್ದು, ಅದು ಯಾವುದೇ ಊಟಕ್ಕೆ ಪೂರಕವಾಗಿದೆ. ಅವುಗಳು ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ಫೈಬರ್ ಅನ್ನು ಹೊಂದಿರುತ್ತವೆ. ಆದರೆ ಸೌತೆಕಾಯಿಗಳು ವಿಟಮಿನ್ ಬಿ5 ಸೇರಿದಂತೆ ಹಲವಾರು ಅಗತ್ಯ ಜೀವಸತ್ವಗಳು ಮತ್ತು ಖನಿಜಗಳನ್ನು ಹೊಂದಿರುತ್ತವೆ. ಈ ನೀರಿನಲ್ಲಿ ಕರಗುವ ವಿಟಮಿನ್ ಶಕ್ತಿಯ ಚಯಾಪಚಯಕ್ಕೆ ನಿರ್ಣಾಯಕವಾಗಿದೆ, ಏಕೆಂದರೆ ಇದು ಆಹಾರವನ್ನು ಬಳಸಬಹುದಾದ ಶಕ್ತಿಯನ್ನಾಗಿ ಪರಿವರ್ತಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಬಿ5 ಅನ್ನು ಪಾಂಟೊಥೆನಿಕ್ ಆಮ್ಲ ಎಂದು ಕರೆಯುತ್ತಾರೆ. ಇದು ಸಹಕಿಣ್ವಯ ಸಂಶ್ಲೇಷಣೆಯಲ್ಲಿ ತೊಡಗಿದೆ. ಇದು ಕಾರ್ಬೋಹೈಡ್ರೇಟ್ಗಳು, ಕೊಬ್ಬುಗಳು ಮತ್ತು ಪ್ರೋಟೀನ್ಗಳನ್ನು ಒಡೆಯುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ. ಯನ್ನು ಉತ್ಪಾದಿಸಲು ದೇಹದ ಶಕ್ತಿಯ ಪ್ರಾಥಮಿಕ ಮೂಲವಾಗಿದೆ. ಸಾಕಷ್ಟು ಪ್ರಮಾಣದ ವಿಟಮಿನ್ ಬಿ5 ಇಲ್ಲದೆ ನಮ್ಮ ದೇಹಗಳು ಆಹಾರವನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ಹೆಣಗಾಡಬಹುದು. ಇದರಿಂದಾಗಿ ಆಯಾಸ ಮತ್ತು ದೈಹಿಕ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಆದಾಗ್ಯೂ ಸೌತೆಕಾಯಿಗಳಂತಹ ಈ ಪ್ರಮುಖ ಪೋಷಕಾಂಶದಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ದಿನವಿಡೀ ಆರೋಗ್ಯಕರ ಶಕ್ತಿಯ ಮಟ್ಟವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಸೌತೆಕಾಯಿಗಳು ರುಚಿಕರವಾದ ಮತ್ತು ರಿಫ್ರೆಶ್ ತರಕಾರಿಯಾಗಿದ್ದು, ಅದು ಯಾವುದೇ ಭಕ್ಷ್ಯಕ್ಕೆ ಗರಿಗರಿಯಾದ ತಂಪಾದ ಅಗಿ ಸೇರಿಸಬಹುದು. ಆದರೆ ಅವುಗಳು ವಿಟಮಿನ್ ಇಯಿಂದ ಕೂಡಿದೆ ಎಂದು ನಿಮಗೆ ತಿಳಿದಿದೆಯೇ? ಇದು ನಿಮ್ಮ ದೇಹವನ್ನು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳಿಂದ ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಅಗತ್ಯ ಪೋಷಕಾಂಶವಾಗಿದೆ. ವಿಟಮಿನ್ ಇ ಒಂದು ಉತ್ಕರ್ಷಣ ನಿರೋಧಕವಾಗಿದ್ದು, ಅದು ಜೀವಕೋಶಗಳು ಮತ್ತು ಅಂಗಾಂಶಗಳಿಗೆ ಆಕ್ಸಿಡೇಟಿವ್ ಹಾನಿಯನ್ನು ತಡೆಯಲು ಸಹಾಯ ಮಾಡುತ್ತದೆ. ಇದು ಕ್ಯಾನ್ಸರ್, ಹೃದ್ರೋಗ ಮತ್ತು ಆಲ್ಝೈಮರ್ನಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅದರ ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳ ಜೊತೆಗೆ ವಿಟಮಿನ್ ಇ ಕಾಲಜನ್ ಉತ್ಪಾದನೆಯನ್ನು ಉತ್ತೇಜಿಸುವ ಮೂಲಕ ಮತ್ತು ಉರಿಯೂತವನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯಕರ ಚರ್ಮವನ್ನು ಬೆಂಬಲಿಸಲು ಸಹಾಯ ಮಾಡುತ್ತದೆ. ಇದು ತಮ್ಮ ಮೈಬಣ್ಣವನ್ನು ಸುಧಾರಿಸಲು ಅಥವಾ ವಯಸ್ಸಾದ ಚಿಹ್ನೆಗಳನ್ನು ನಿಧಾನಗೊಳಿಸಲು ಬಯಸುವವರಿಗೆ ಸೌತೆಕಾಯಿಗಳನ್ನು ಅತ್ಯುತ್ತಮ ಆಯ್ಕೆಯನ್ನಾಗಿ ಮಾಡುತ್ತದೆ. ಜೊತೆಗೆ ಅವುಗಳು ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿರುತ್ತವೆ ಮತ್ತು ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿರುತ್ತವೆ. ಇದು ತೂಕವನ್ನು ಕಾಪಾಡಿಕೊಳ್ಳಲು ಅಥವಾ ಕಳೆದುಕೊಳ್ಳಲು ಪ್ರಯತ್ನಿಸುವ ಯಾರಿಗಾದರೂ ಉತ್ತಮ ಆಯ್ಕೆಯಾಗಿದೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಹೈಡ್ರೇಟಿಂಗ್ ಲಘು ಮಾತ್ರವಲ್ಲ, ಅವು ಗಮನಾರ್ಹ ಪ್ರಮಾಣದ ಪೊಟ್ಯಾಸಿಯಂ ಅನ್ನು ಸಹ ಒದಗಿಸುತ್ತವೆ. ಪೊಟ್ಯಾಸಿಯಂ ಅತ್ಯಗತ್ಯ ಖನಿಜವಾಗಿದ್ದು, ಅದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ದೇಹದಲ್ಲಿ ದ್ರವಗಳನ್ನು ಸಮತೋಲನಗೊಳಿಸುತ್ತದೆ ಮತ್ತು ಸರಿಯಾದ ಸ್ನಾಯುವಿನ ಕಾರ್ಯವನ್ನು ಬೆಂಬಲಿಸುತ್ತದೆ. ವಾಸ್ತವವಾಗಿ ಒಂದು ಮಧ್ಯಮ ಗಾತ್ರದ ಸೌತೆಕಾಯಿಯು ಸರಿಸುಮಾರು 300 ಮಗ ಪೊಟ್ಯಾಸಿಯಂ ಅನ್ನು ಹೊಂದಿರುತ್ತದೆ.
ಸೌತೆಕಾಯಿಯಂತಹ ಪೊಟ್ಯಾಸಿಯಂ ಅಧಿಕವಾಗಿರುವ ಆಹಾರಗಳನ್ನು ಸೇವಿಸುವುದರಿಂದ ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಪೊಟ್ಯಾಸಿಯಂ ರಕ್ತನಾಳಗಳ ಗೋಡೆಗಳನ್ನು ವಿಶ್ರಾಂತಿ ಮಾಡಲು ಸಹಾಯ ಮಾಡುತ್ತದೆ. ಇದು ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಹೃದಯ ರಕ್ತನಾಳದ ವ್ಯವಸ್ಥೆಯ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಹೆಚ್ಚುವರಿಯಾಗಿ, ಹೆಚ್ಚಿನ ಪೊಟ್ಯಾಸಿಯಂ ಆಹಾರವು ಮೂತ್ರಪಿಂಡದ ಕಲ್ಲುಗಳು ಮತ್ತು ಆಸ್ಟಿಯೋಪೊರೋಸಿಸ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ. ಬಾಳೆಹಣ್ಣುಗಳನ್ನು ಸಾಮಾನ್ಯವಾಗಿ ಪೊಟ್ಯಾಸಿಯಂನ ಮೂಲವೆಂದು ಪರಿಗಣಿಸಲಾಗಿದ್ದರೂ, ಸೌತೆಕಾಯಿಗಳು ಅನೇಕ ಆರೋಗ್ಯ ಪ್ರಯೋಜನಗಳೊಂದಿಗೆ ಟೇಸ್ಟಿ ಪರ್ಯಾಯವನ್ನು ನೀಡುತ್ತವೆ. ಸೌತೆಕಾಯಿಗಳು ರಿಫ್ರೆಶ್ ಮತ್ತು ಆರೋಗ್ಯಕರ ತರಕಾರಿಯಾಗಿದ್ದು, ಅದು ನಿಮಗೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ದೇಹದಲ್ಲಿನ ವಿವಿಧ ಜೀವರಾಸಾಯನಿಕ ಕ್ರಿಯೆಗಳಲ್ಲಿ ತೊಡಗಿರುವ ಮೆಗ್ನೀಸಿಯಂ ಸೇರಿದಂತೆ ಪೋಷಕಾಂಶಗಳ ಶ್ರೇಣಿಯನ್ನು ಅವು ಒದಗಿಸುತ್ತವೆ. ಸೌತೆಕಾಯಿಗಳು ಈ ಅಗತ್ಯ ಖನಿಜದ ಅತ್ಯಂತ ಸ್ಪಷ್ಟವಾದ ಮೂಲವಾಗಿರದಿದ್ದರೂ, ಅವುಗಳು ವ್ಯತ್ಯಾಸವನ್ನು ಮಾಡಲು ಸಾಕಷ್ಟು ಹೊಂದಿರುತ್ತವೆ. ನರಗಳ ಕಾರ್ಯ, ಸ್ನಾಯು ಸಂಕೋಚನ ಮತ್ತು ಮೂಳೆಯ ಆರೋಗ್ಯ ಸೇರಿದಂತೆ ಅನೇಕ ದೈಹಿಕ ಕಾರ್ಯಗಳಲ್ಲಿ ಮೆಗ್ನೀಸಿಯಂ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ಹೃದಯದ ಲಯವನ್ನು ಸ್ಥಿರವಾಗಿರಿಸುತ್ತದೆ. ಸಾಕಷ್ಟು ಮೆಗ್ನೀಸಿಯಂ ಇಲ್ಲದೆ ನೀವು ಸ್ನಾಯು ಸೆಳೆತ ಅಥವಾ ದೌರ್ಬಲ್ಯ, ಆಯಾಸ, ತಲೆನೋವು ಅಥವಾ ಮೈಗ್ರೇನ್ ತೊಂದರೆ, ನಿದ್ರೆ ಅಥವಾ ಆತಂಕವನ್ನು ಅನುಭವಿಸಬಹುದು. ಸೌತೆಕಾಯಿಗಳು ನಿಮ್ಮ ದೈನಂದಿನ ಶಿಫಾರಸು ಮಾಡಲಾದ ಮೆಗ್ನೀಸಿಯಂ ಸೇವನೆಯ ಸುಮಾರು 4% ಅನ್ನು ಒದಗಿಸುತ್ತವೆ, ಸರಿಸುಮಾರು 1 ಕಪ್. ಇದು ತನ್ನದೇ ಆದ ರೀತಿಯಲ್ಲಿ ತೋರುತ್ತಿಲ್ಲವಾದರೂ, ಬೀಜಗಳು ಮತ್ತು ಎಲೆಗಳ ಸೊಪ್ಪಿನಂತಹ ಇತರ ಮೆಗ್ನೀಸಿಯಂ ಭರಿತ ಆಹಾರಗಳೊಂದಿಗೆ ಸಂಯೋಜಿಸಿದಾಗ ಅದು ತ್ವರಿತವಾಗಿ ಸೇರಿಸಬಹುದು.